ಹಲೋ ನಮಸ್ಕಾರ. ಇವತ್ತು ಮನಮೋಹಕ ಕರೆಕ್ಟಾ? ಜೋರಾಗಿ ಮಾತಾಡ್ಬೇಕಾ? ಇಲ್ಲ, ಮನಮೋಹಕ ಅಂತ ಒಂದು ನಮ್ಮ ಟಾಕ್ಸಿಕ್ ವಿಡಿಯೋ ಸಾಂಗ್ ರಿಲೀಸ್ ಆಯಿತು. ಸೊ ಆ ಸಾಂಗ್ ನೋಡಿ ನಮ್ಗೆ ಏನು ಅನಿಸ್ತು ಆ್ಯಂಡ್ ಆ ಸಾಂಗಲ್ಲಿ ಸ್ಟೋರಿ ಬಗ್ಗೆ ಏನೇನು ಹಿಂಟ್ ಇದೆ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡ್ತೀವಿ. ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಪ್ಲೀಸ್ ಫ್ರೇಮಿಂದ ಆಚೆ ಹೋಗ್ಬಿಡ ಕಡೆ. ಅಮ್ಮ ನನ್ನ ಡ್ರೆಸ್, ನನ್ನ ನೆಕ್ಲೆಸ್, ನಂದು ಗ್ಲಾಸ್. ನನ್ ಡ್ರೆಸ್ ನೀನ್ ನಜ್ಜಿಲೇ. ಈ ಪ್ರಪಂಚದಲ್ಲಿ ಯಾವ ವಸ್ತು ಯಾರ್ದು ಅಲ್ಲ ತಿಳ್ಕೊ. ಏನೋ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಫಸ್ಟ್ ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರಾ ಎಲ್ಲ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ಐಶು ಅವರು ತುಂಬ ಮೋಸ ಮಾಡಿದ್ರು. ನಾನು ಹೇಳಿರೋದು ಸ್ಟೋರಿನೇ ಅವರೆಲ್ಲ ಇದು ಮಾಡಿದ್ರು. ಅದಕ್ಕೆ ಇವತ್ತು ನಾನು ಫಸ್ಟ್ ಹೇಳ್ತೀನಿ. ಓಕೆನಾ? ನಾನು ಫಸ್ಟ್ ಹೇಳ್ತೀನಿ. ಓಕೆ, ವಿಡಿಯೋ ಸಾಂಗ್ ನೋಡ್ಬಿಟ್ಟು ಆ್ಯಕ್ಚುಲಿ ಫಸ್ಟು ಸಾಂಗ್ ಬಗ್ಗೆ ಹೇಳೋಣ. ನಾನು ಇಲ್ಲೆಲ್ಲ ನನ್ನ ಪಾಯಿಂಟ್ಸ್ ಬರ್ಕೊಳ್ಳಿ. ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆನಾ? ವಿಡಿಯೋ ಸಾಂಗ್ ಆ್ಯಕ್ಚುಲಿ ನಿನ್ನ ಹಿಂದೆ ಬಾ, ಹಿಂದೆನೇ ಇದ್ದೀನಲ್ಲ. ವಿಡಿಯೋ ಸಾಂಗ್ ಆ್ಯಕ್ಚುಲಿ ಚೆನ್ನಾಗಿತ್ತು. ನನಗನ್ನಿಸ್ತು ಒಂದೊಂದು ಫ್ರೇಮ್ ಕೂಡ ಅಲ್ಟಿಮೇಟ್ ಆಗಿತ್ತು ಆ್ಯಂಡ್ ತುಂಬ ರಿಚ್ ಆಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಮ್ಮ ಟಾಕ್ಸಿಕ್ನ ನಾವು ಬ್ಯಾಕ್ ಮಾಡೇ ಮಾಡ್ತೀವಿ ಆ್ಯಂಡ್ ಇಟ್ ವಾಸ್ ಪರ್ಫೆಕ್ಟ್. ಆ್ಯಂಡ್ ಅಂದರೆ ಇವಾಗ ತಬಾಯಿ ಸಾಂಗ್ ಕೇಳಿದಾಗಲೂ ನಮ್ಗೆ ಇಷ್ಟ ಆಗಿರಲಿಲ್ಲ. ಇದನ್ನ ನೋಡ್ತಾ ನೋಡ್ತಾ ಕೇಳ್ತಾ ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಏನು ಸಾಂಗ್ ಮೂವಿನಾ? ಸಾಂಗ್ ಸಾಂಗ್ ಓಕೆ ಓಕೆ. ಇವಾಗ ನಿಮ್ಗೆ ಏನು ಅನ್ಸೋ ಸಾಂಗ್ ಬಗ್ಗೆ? ಸಾಂಗ್ ಚೆನ್ನಾಗೈತಪ್ಪ. ಹಾಂ, ಸಾಂಗ್ ಚೆನ್ನಾಗಿತ್ತು. ಎಸ್. ಸೊ ಇವಾಗ ಸ್ಟೋರಿ, ವಿಡಿಯೋ ಸಾಂಗಲ್ಲಿ ಏನೇನು ಹಿಂಟ್ ಬಿಟ್ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ನಿಮ್ಮ ಹತ್ರ. ವಿತ್ ಪ್ರೂಫ್ ಇದೆ ನನ್ನ ಹತ್ರ ಈ ಸಲ. ಏನು ಪ್ರೂಫ್? ನನಗನ್ಸುತ್ತೆ ಇದು ಟ್ರಯಾಂಗಲ್ ಲವ್ ಸ್ಟೋರಿ. ಟ್ರಯಾಂಗಲ್ ಅಂದರೆ ಮೂರು ಇವ್ರು ಲವ್ ಮಾಡ್ತಾರೆ, ಇವ್ರು ಲವ್ ಮಾಡ್ತಾನೆ ಅಂತಲ್ಲ. ಯಶನ್ನ 3 ಜನನೂ ಇಷ್ಟಪಡ್ತಾ ಇರ್ತಾರೆ. ಅಂದರೆ ರಾಯ ಕ್ಯಾರೆಕ್ಟರ್ನ 3 ಜನನೂ ಇಷ್ಟಪಡ್ತಾ ಇರ್ತಾರೆ. ಒನ್ ಈಸ್ ಕೇರಾ ಅಡ್ವಾಣಿ, ತಾರಾ ಸುತಾರಿಯಾ ಆ್ಯಂಡ್ ನಮ್ಮ ನಯನತಾರ. ಓಕೆನಾ? ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ಯಶ್ ಮತ್ತು ತಾರಾ ಲವ್ ಸ್ಟೋರಿನೇ ಫಸ್ಟ್ ಬರೋದು. ಓಕೆನಾ? ಇವರು ಓಕೆ, ಕೇರಾ ಅಡ್ವಾಣಿದು ಒಂದು 2ನೇ ಚಾಪ್ಟರ್ ಅನಿಸುತ್ತೆ, 2ನೇ ಲವ್ ಸ್ಟೋರಿ. ಯಾಕೆ ಅಂತ ಹೇಳ್ತೀನಿ. ಆ ಫ್ರೇಮಲ್ಲಿ ವಿಡಿಯೋ ಸಾಂಗಲ್ಲಿ ಕೇರಾ ಅಡ್ವಾಣಿನ ಯಶ್ ಅವ್ರು ನೋಡ್ತಾರೆ. ಕೇರಾ ಅಡ್ವಾಣಿ ಯಶನ್ನ ಕೇರಾ ಅಡ್ವಾಣಿ ನೋಡ್ತಾರೆ ಆ್ಯಂಡ್ ಆ ಎಕ್ಸ್ಪ್ರೆಷನ್ನೇ ಹೇಳುತ್ತೆ ದೇ ವರ್ ಸ್ಟ್ರೇಂಜರ್ಸ್ ದಟ್ ಟೈಮ್. ಹೌದು. ಓಕೆನಾ? ಅದಾದ್ರ ಮೇಲೆ ತಾರಾ ಸುತಾರಿಯ ಕೈನ ಯಶ್ ಅವ್ರು ಹಿಂಗೆ ಹಿಡ್ಕೋತಾರೆ. ಅವಾಗ ಅವ್ರು ಅಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ದಟ್ ಓಕೆ ಯಶ್ ಅವರು ಕೇರಾ ಅಡ್ವಾಣಿಗೆ ಬಿಡೋಗ್ಬಿಟ್ಟಿದ್ದಾರೆ ಅಂತ. ಇದು ಆಯಿತಾ? ಇದು ನನ್ನ ಪ್ರೂಫ್ ಜೊತೆಗೆ. ಆ್ಯಂಡ್ ನನಗೆ ಯಾಕೋ ಅನಿಸ್ತಾ ಇದೆ ನಯನತಾರಾ ಅವರು ಮೇನ್ ವಿಲನ್ ಅಂತ. ನನಗೆ ಯಾಕೋ ತುಂಬ ಹಿಂಟ್ ಕೊಡ್ತಾ ಇದೆ. ಆ ಫ್ರೇಮು ನೀವು ನೋಡಿದ್ರೆ ಯಶನ್ನ ಅವರು ನೋಡೋದೇ ಬೇರೆ ಥರ ಇರುತ್ತೆ, ಒಂದು ವಿಲನ್ ಲುಕ್ಕಲ್ಲಿ ನೋಡ್ತಾ ಇರ್ತಾರೆ. ಸೊ ನನಗೆ ಅನಿಸ್ತಾ ಇದೆ ನಯನತಾರಾ ಅವರು ವಿಲನ್ ಅಂತ. ಹಾಂ, ಇದಾಗಿದ್ದು ನನ್ನ ಅನಾಲಿಸಿಸ್ ಗುರು. ಇವಾಗ ನೀವೇ. ಹಾಂ, ನಾನು ಹೇಳ. ಹಾಂ, ಸೊ ಫಸ್ಟ್ ತಾರಾ ಆ್ಯಂಡ್ ಯಶ್ ಅವ್ರದ್ದು ಲವ್ ಸ್ಟೋರಿ ಓಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವಳು ಹೇಳ್ತಾಳೆ ನೋಡ, ಐ ವಿಶ್ ಯು ಪ್ರಪೋಸ್ಡ್ ಅಂತ. ಅವ್ನಿಗೆ ರಿಂಗ್ ಗನ್ ಹೆಂಗೆ ಗನ್ನ ಕೊಟ್ಬಿಟ್ಟು ನಮ್ಮ ಬಾಸ್. ಒಂದು ರಿಂಗ್ ತರೋಷ್ಟು ಯೋಗ್ಯತೆ ಇಲ್ವಾ? ಹಿಂಗೆ ಆದ್ರೂ ನೆಗೆಟಿವಿಟಿ ಬಂದೇ ಬರುತ್ತೆ ಗುರು. ಅಂತವೆಲ್ಲ ಏನೇನೋ ಮಾಡಿ ನಡೀತಿರ್ತೈತೆ ಫುಲ್. ಅವ್ರದ್ದೇನಂದ್ರೆ ಪೀಕ್ ಲೆವೆಲ್, ಇನ್ನೇನು ಮದ್ವೆ ಆಗ್ಬೇಕಂತ ಲೆವೆಲಲ್ಲಿ ಇರ್ತಾನೆ. ಆವಾಗ ಕಿಯಾರಾಗ ನೋಡ್ತಾನೆ. ಅವಾಗ ಈ ಹುಡುಗರ್ದ ಮನ್ಸು ಹಂಗೆ ಒಂದ್ ಯಾರೋ ಬೇರೆ ಹುಡುಗಿ ಸಿಕ್ಬಿಟ್ಲಂತ ಹಂಗೆ. ಆಮೇಲೆ ಹಂಗ್ ಮಾಡಿ ಕಿಯಾರಾ ದೆನ್ ಸೆಕೆಂಡ್ ಪಾರ್ಟ್ ಕಿಯಾರಾ ಜೊತೆ ಹೋಗ್ತಾನೆ. ಅದು ತಾರಾ ಗೊತ್ತಾಗುತ್ತೆ. ಲಾಸ್ಟ್ ಫ್ರೇಮ್ ಐತಲ್ಲ, ಅವಳು ಹತ್ಕೊಂಡ್ ಕುತ್ಕೊಂಡಿರ್ತಾಳೆ, ನೋಡಿರ್ತಾಳೆ ಎಲ್ಲೋ ಏನೋ ಮಾಡ್ಕೊಟ್ಟು ಹಿಂಗೆ ಅಡ್ಡಾಡ್ಕೊತಿರ್ತಾರ ಅವ್ರಿಬ್ರು. ಯಶ್ ಮತ್ತೆ ಅಕ್ಕಿ ಕಿಯಾರಾ ಅಡ್ಡಾಡ್ತಿರ್ತಾರ. ಅದನ್ನ ನೋಡಿ ಈಕಿ ಗೊತ್ತಾಗಿ ಫುಲ್ ಬೇಜಾರಾಗಿ ಬಂದು ಕೂತಿರ್ತಾಳ. ಅದ್ರ ಮೇಲೂ ಬಂದ್ ಹಿಂಗ್ ಇಡ್ಕೊಳ್ಳೋದು ದಿಮಾಕ್ ಅಂತ ಅವೆಲ್ಲ ಎದಕ್ ಬೇಕು? ಬೇರೆ ಸಿಕ್ಕಲ್ಲ ಅಂತಂದ್ಮೇಲೆ ಸುಮ್ಮನೆ ಹೋಗ್ಬೇಕಲ್ಲ, ಎಲ್ಲ ದಿಮಾಕ್ ಮಾಡುದು ಅದೆಲ್ಲ ಬ್ಯಾಡ್ ಆಗಿತ್ತು. ಅದೇನೇನೋ ಮಾಡಕ್ ಟ್ರೈ ಮಾಡ್ತಾನ, ಆಮೇಲೆ ಅಂತಂದ್ ಬಿಡ್ತಾನೆ. ನಂಗೆ ಅನ್ಸುತ್ತೆ ನಯನತಾರಾ ಈಸ್ ಲೈಕ್ ರಿಲೇಟಿವ್ ಸಿಸ್ಟರ್ ಹಂಗೇನೋ ಇರ್ತಾಳೆ. ಯಾರಿಗೆ? ಇವ್ನು ಯಶ್ಗೆ. ಅವ್ ಹೇಳ್ಕೊತಿರ್ತಾನೆ ಹಿಂಗ ಆಗತೈತಿ ಶಿ ಈಸ್ ಲೈಕ್ ಅ ಸಿಸ್ಟರ್. ಓಕೆ ಅಂತ ಸಪೋರ್ಟಿಂಗ್ ಇಮೋಷನಲ್ ಸಪೋರ್ಟ್ ಮಾಡೋ ಅಂತ ಕ್ಯಾರೆಕ್ಟರ್ ಇರ್ಬೋದು ಅದು ಮೋಸ್ಟ್ಲಿ. ನೀನ್ ಅಂದಿ ವಿಲನ್ ಅಂದಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ವಿಲನ್, ಇಟ್ ಈಸ್ ಲೈಕ್ ಅ ಸಿಸ್ಟರ್ ಬಾಂಡಿಂಗ್ ಏನೋ ಐತಿ ಅಂತ ಅನ್ಸುತ್ತೆ. ಓಕೆ ಅಷ್ಟೇನಾ? ಇಷ್ಟ ಅಲ್ಲ ಲವ್ ಟ್ರಯಾಂಗಲ್ ಲವ್ ಟ್ರಯಾಂಗಲ್ ಅಲ್ಲ,
ಹಾಂ ಇವ್ನು ಮೋಸ ಮಾಡ್ತಾನೆ ತಾರಾಗ್ ಫಸ್ಟ್ ಓಕೆ ಗರ್ಲ್ ಫ್ರೆಂಡ್ ತಾರಾ ಅವಳಿಗೆ ಮೋಸ ಮಾಡಿ ಕಿಯಾರ ಜೊತೆ ಹೋಗ್ತಾನ. ಆಮೇಲೆ ಈಕಿ ನಯನತಾರ ಇಸ್ ಲೈಕ್ ಸಿಸ್ಟರ್. ಓಕೆ ಇದಾಗಿತ್ತು ನಮ್ಮ ಅನಾಲಿಸಿಸ್. ಇವ ಇಲ್ಲ ತಾನೆ ಅವ್ನ ಮಗ ಬರ್ತಾನ ಟಿಕೆಟ್ ಟಿಕೆಟ್ ಐ ಡೋಂಟ್ ನೋ ಏನ್ ಮಾಡತ್ತ ನಂಗೆ ಅರ್ಥ ಆಗತ್ತಿಲ್ಲ. ಫಸ್ಟ್ ವಿಡಿಯೋನಾಗ ಕಿಯಾರ ಓ ವಾವ್ ಕಿಯಾರ, ಸೆಕೆಂಡ್ ವಿಡಿಯೋನಾಗ ತಾರ ಓ ವಾವ್ ತಾರ, ನೆಕ್ಸ್ಟ್ ವಿಡಿಯೋನಾಗ ರುಕ್ಮಿಣಿ ಅಲ್ಲೆಲ್ಲ ಎತ್ಕೊಂಡು ನೋರುಕು ಪ್ಲೀಸ್ ನೋರುಕು. ನನಗೇನ್ ಗೊತ್ತಾ ಖುಷಿ, ನಾನು ಹೇಳ್ತೀನಿ ಕೇಳಿಸ್ಕೊ. ನನಗೇನ್ ಗೊತ್ತಾ ವಾಟ್ ಇಸ್ ದಿಸ್, ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಎಸ್ ನನಗೇನ್ ಗೊತ್ತಾ ಖುಷಿ, ಒಬ್ಳು ಪಿಕ್ ಒನ್ ಅಂಡ್ ಸ್ಟೇ. ಎಲ್ಲರ ಜೊತೆನೂ ನಿನ್ನ ರಾಧಿಕಾ ಪಂಡಿತ್ ಅಲ್ಲಿ ಇಲ್ವಾ, ಎಕ್ಸಾಂಪಲ್ ಕೊಟ್ಟಿಲ್ವ ಅಲ್ಲಿ? ಯಾರೋ ಒಂದು ಕ್ಯಾರೆಕ್ಟ್ರು ರಾಧಿಕಾ ಪಂಡಿತ್ ಅವ್ರು ಹೆಂಗಿದ್ದಾರೆ ದೃಷ್ಟಿ ತೆಗಿಬೇಕು. ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಆದ್ಮೇಲೆ ಇವ್ರನ್ನೇನು ಫಾಲೋ ಮಾಡೋದು ಏನು ಅನ್ಕೊಂಡಿದ್ಯಾ? ಇವಾಗ ಇಲ್ಲ ಮೂವಿ ಬಗ್ಗೆ ಹಿಂಗೆ ಮಾತಾಡೋದು. ಓಕೆ, ನಿನಗೆ ನನ್ನ ಒಪಿನಿಯನ್ ನೀನು ಹೇಳಿದ್ಯಾ, ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ಆ್ಯಂಡ್ ಇಬ್ಬರು ಮೂವಿ ನೋಡಿಲ್ಲ ಗೈಸ್, ಇದನ್ನ ಅರ್ಥ ಮಾಡ್ಕೊಂಡು ಇಬ್ಬರು ಮೂವಿ ನೋಡಿಲ್ಲ. ಇಲ್ಲ ನಾನು ನೋಡಿ ಅದೇ ಇಬ್ಬರು ಮೂವಿ ನೋಡಿಲ್ಲ. ಮೂವಿ ನೋಡಾದ್ಮೇಲೆ ಇನ್ನೊಂದು ಥರ ಒಪಿನಿಯನ್ನು ಕ್ರಿಯೇಟ್ ಆಗ್ಬೋದು. ಓಕೆನಾ? ನಾನಿವಾಗ ಒಂದು ಖುಷಿ ಏನಂದರೆ, ನನಗೆ ಗೊತ್ತು ಫಾರ್ ಅ ಫ್ಯಾಕ್ಟ್ ದಟ್ ನಮ್ಮ ರುಕ್ಮಿಣಿ ವಸಂತ್ ಅವರು ಟಿಕೆಟ್ ಅವರ ಗರ್ಲ್ ಫ್ರೆಂಡ್ ಅಂತ. ಆ್ಯಂಡ್ ರುಕ್ಮಿಣಿ ವಸಂತ್ ಈಸ್ ಸೇಫ್ ಫ್ರಮ್ ರಾಯ. ಅದೊಂದು ವೆರಿ ಖುಷಿ. ಕಾಂತಾರ ಡಬಲ್ ಫೇಸ್ ಮಾಡಿದ್ಲಲ್ಲ. ಇದಾಗಿತ್ತು ನಮ್ಮ ಅನಾಲಿಸಿಸ್. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಟಾಕ್ಸಿಕ್ ರಿಲೀಸ್ ಆಗೋ ತನಕ ನಾವು ಏನು ಹೇಳೋಕ್ಕಾಗಲ್ಲ ಗೈಸ್, ಯಾರ್ಯಾರ್ದು ಒಪಿನಿಯನ್ ಏನೇನಿರುತ್ತೋ. ಬಟ್ ಟಾಕ್ಸಿಕ್ಗೆ ಬ್ಯಾಕ್ ಮಾಡ್ತಾ ಇರೋಣ. ಆ್ಯಂಡ್ ನಮ್ಮ ಟಾಕ್ಸಿಕ್ನ ಫಸ್ಟ್ ಶೋ ನೋಡೋಣ. ಸೈನಿಂಗ್ ಆಫ್ ಟೀಮ್ ನೀನಾಜಿ. ಟೀಮ್ ಹೇಳಿದ್ನಲ್ಲೇ ಮೂವಿ ಅವೆಂಜರ್ಸ್. ಓ ಮೂವಿ ಅವೆಂಜರ್ಸ್ ಸ್ಪೆಷಲ್ ಎಫೆಕ್ಟಲ್ಲಿ ಹಾಕಲ್ಲ, ಬರಲ್ಲ. ಸಿಗೋಣ.